ಹಾಯ್ ಹೆಲೋ ಗೈಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, RCB ಬೌಲಿಂಗ್ ಪಿಕ್ ಯಾವ ರೀತಿ ಇದ್ರೆ ಈ IPL ಆಪ್ಷನ್ 2025 ಅಲ್ಲಿ ಚೆನ್ನಾಗಿರುತ್ತೆ, ಮತ್ತೆ RCB ಯಾರನ್ನ ಪಿಕ್ ಮಾಡಕ್ಕೆ ಯೋಚನೆ ಮಾಡ್ತಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರ್ಯಾರು ಇನ್ನೂ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಎಲ್ಲ RCB ಅಭಿಮಾನಿಗಳೇ ಬೇಗ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಗುರು ಇವಾಗ RCB ಬೌಲಿಂಗ್ ಪಿಕ್ ಯಾವ ರೀತಿ ಇದ್ರೆ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಇಂಡಿಯನ್ ಪ್ಲೇಯರ್ಸ್ ನ ನೋಡೋದಾದ್ರೆ ಭುವನೇಶ್ವರ್ ಕುಮಾರ್ ತುಂಬಾ ಒಳ್ಳೆ ಪ್ಲೇಯರ್ ಆಗ್ತಾರೆ ಗುರು. ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅವ್ರದಂತೂ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾಡಿನರಿ ಇದೆ. ಅದಕ್ಕೋಸ್ಕರ ಭುವನೇಶ್ವರ್ ಕುಮಾರ್ನ ಪಿಕ್ ಮಾಡ್ಲೇಬೇಕು RCB. ಇನ್ನೊಬ್ಬ ಬೌಲರ್, ಫಾಸ್ಟ್ ಬೌಲರ್ ಅಂದ್ರೆ ಶಮಿ ಮೇಲೆ ಕಣ್ಣು ಇಡ್ಬೇಕಾಗತ್ ಗುರು. ಅದೇ ಜಾಸ್ತಿ ದುಡ್ಡಿಗೆ ಹೋಗ್ತಾರೆ ಗುರು. ಇವಾಗ ಮೊಹಮ್ಮದ್ ಶಮಿನೂ ಬೇಕು, ಜಾಸ್ ಬಟ್ಲರ್ ಬೇಕು, KL ರಾಹುಲ್ ಬೇಕಂದ್ರೆ ಆಗಲ್ಲ ಗುರು. ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಎಲ್ಲ 15 ಕೋಟಿಗೆ ಹೋಗ್ತಾರೆ ಮಿನಿಮಮ್. 3 ಪ್ಲೇಯರಿಗೆ 45 ಕೋಟಿ ಕೊಡೋದು ಚೆನ್ನಾಗಿರಲ್ಲ. ಇವಾಗ ಮಿಕ್ಕಿರೋ ಪರ್ಸ್ 83 ಕೋಟಿ. ಅದಕ್ಕೋಸ್ಕರ ಪ್ಲಾನ್ ಮಾಡಿ ಮೊಹಮ್ಮದ್ ಶಮಿ ಸಿಗಂಗಿದ್ರೆ ಅವ್ರನ್ನು ತಗೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕಿಂತ ಒಳ್ಳೆ ಪಿಕ್ ಅಂದ್ರೆ ಭುವನೇಶ್ವರ್ ಕುಮಾರ್ ತುಂಬಾ ಒಳ್ಳೆ ಪಿಕ್ ಆಗ್ತಾರೆ RCBಗೆ. ಅದಾದ್ಮೇಲೆ ಓವರ್ಸೀಸ್ ಪ್ಲೇಯರ್ಸ್ ನೀವು ನೋಡೋದಾದ್ರೆ ಜೆರಾಲ್ಡ್ ಕೋಟ್ಸೆ ಇದ್ದಾರೆ, ಕಗಿಸೋ ರಬಾಡ ಇದ್ದಾರೆ, ಮಿಚೆಲ್ ಸ್ಟಾರ್ಕ್ ಇದ್ದಾರೆ ಗುರು. ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ. ಜೋಫ್ರಾ ಬೇಡ ಗುರು, RCBಗೆ ಬೇಡ. ಅವ್ರಿರೋ ಪೇಸಿಗೆ ಸುಮ್ನೆ ಹಿಂಗೆ ಏನಾದ್ರು ಎಜ್ಜಾದನು ಬ್ಯಾಟ್ 6 ಹೋಗುತ್ತೆ ಗುರು. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ 6 ಹೋಗುತ್ತೆ. ಅದು ಬೇಡ. ಜೋಫ್ರಾ ಬೇಡ. ಮಿಚೆಲ್ ಸ್ಟಾರ್ಕ್, ಕಗಿಸೋ ರಬಾಡ ಇಲ್ಲ ಜೆರಾಲ್ಡ್ ಕೋಟ್ಸೆ ಲೋವರ್ ಡೌನ್ ದಿ ಆರ್ಡರ್ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಗುರು. ನೀವು ನೋಡಿರ್ತೀರಾ ರೀಸೆಂಟ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸೀರೀಸ್ ಅಲ್ಲಿ ಏನ್ ಆಡೋದು ಬ್ಯಾಟಿಂಗ್. ತುಂಬಾ ಒಳ್ಳೆ ಪಿಕ್ ಆಗ್ತಾರೆ. ಇಲ್ಲ ಮಾರ್ಕೋ ಎನ್ಸನ್ ಟ್ರೈ ಮಾಡ್ಬೋದು. ಆದ್ರೆ ಆಲ್ರೌಂಡರ್ ಆಗಿ ನೀವು ಅದನ್ನ ಪಿಕ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅವ್ರು ಬೌಲಿಂಗ್ ಅವ್ರದ್ದು ಅಷ್ಟೇ. ಅದೇ ಹೇಳ್ತಿರೋದು ನಾನು. ಅವರಿಗೂ ಹೆಲ್ಪ್ ಆಗುತ್ತೆ ಗುರು ಚಿನ್ನಸ್ವಾಮಿ ಸ್ಟೇಡಿಯಂ. ಆದ್ರೆ ಅವ್ರ ಹೈಟ್ ಪ್ರಾಬ್ಲಮ್ ಆಗುತ್ತೆ. ಅವ್ರ ಹೈಟ್ ಇರೋದ್ರಿಂದ ಬೌನ್ಸ್ ಜಾಸ್ತಿ ಬರುತ್ತೆ. ಬಾಲ್ ಬೌನ್ಸ್ ಆದಷ್ಟು ನಮ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಔಟ್ ಫೀಲ್ಡ್ ಫಾಸ್ಟ್, ಮತ್ತೆ ಪೇಸ್ ಇರಬಾರ್ದು ಜಾಸ್ತಿ. ಬೌಲರಿಗೆ ಪೇಸ್ ಇದ್ದಷ್ಟು ಕರೆಕ್ಟ್ ಲೈನ್ ಲೆಂತ್ ಅಲ್ಲಿ ಹಾಕದೆ ಓಕೆ. ಇಲ್ಲ ಅಂದ್ರೆ ಸುಮ್ನೆ ಎಜ್ಜಾದನು ಹೋಗುತ್ತೆ ಗುರು 6. ಅದಕ್ಕೆ ಭುವನೇಶ್ವರ್ ಕುಮಾರ್ ಬೆಸ್ಟ್ ಆಗ್ತಾರೆ. ಮತ್ತೆ ಸ್ಪಿನ್ನರ್ ಕಡೆ ನೋಡೋದಾದ್ರೆ ಯುಜ್ವೇಂದ್ರ ಚಹಲ್ ಬೇಕೇ ಬೇಕು. ಚಹಲ್ನ ಬಿಡಂಗಿಲ್ಲ. ಚಹಲ್ ಮತ್ತೆ ಸಾಯಿ ಕಿಶೋರ್ನು ನೋಡ್ಬೇಕಾಗುತ್ತೆ ಗುರು. ಒಳ್ಳೆ ಸ್ಪಿನ್ನರ್. ಅಟ್ ಎನಿ ಕಂಡೀಷನ್ ಯುಜ್ವೇಂದ್ರ ಚಹಲ್ RCBಗೆ ಬೇಕೇ ಬೇಕು. ಯುಜ್ವೇಂದ್ರ ಚಹಲ್ ಸಿಗ್ಲಿಲ್ವಾ, ಅಕಸ್ಮಾತ್ ಏನಾದ್ರು ಬ್ಯಾಟ್ಸ್ಮನ್ ಮೇಲೆ ನೀವು ಜಾಸ್ತಿ ಬಿಡ್ ಮಾಡಕ್ ಹೋಗಿ ಆಕ್ಷನ್ ಅಲ್ಲಿ ಏನ್ ಅಂದ್ಕೊಂಡು ಹೋಗಿರ್ತಾರೋ ಅದನ್ನೇ ಮಾಡಕ್ ಆಗಲ್ಲ ಗುರು. ಯಾಕಂದ್ರೆ ಎಲ್ಲಾ ಟೀಮು ಪ್ರಿಪೇರ್ ಆಗಿ ಬಂದಿರ್ತವೆ. ಆಕ್ಷನ್ ಅಲ್ಲಿ ನೀವು 50% ನೀವು ಪಾಸ್ ಆಗ್ತಿದ್ದೀರಾ ಅಂದ್ರೆ, ನೀವು ಏನ್ ಅಂದ್ಕೊಂಡ್ ಬಂದಿದ್ದ ಅದ್ರಲ್ಲಿ 50% ನಡೀತು ಅಂದ್ರೆ ನಿಮ್ದು ಸಕ್ಸಸ್ ಅಂತಾನೆ ಅರ್ಥ. ಯಾಕಂದ್ರೆ ಯಾವಾಗಲೂ ಆಪ್ಷನ್ ಅಲ್ಲಿ 100% ನೀವೇನ್ ಅಂದ್ಕೊಂಡ್ ಬಂದಿರ್ತೀರೋ ಅದಾಗಲ್ಲ. ಅದಕ್ಕೋಸ್ಕರ ಮ್ಯಾನೇಜ್ಮೆಂಟ್ ಬ್ಯಾಕಪ್ ಯಾರನ್ನಾದ್ರು ಇಟ್ಕೊಂಡಿರ್ತಾರೆ ಗುರು. ಅದರಲ್ಲಿ ಸಾಯಿ ಕಿಶೋರ್ ಫಸ್ಟ್ ಪ್ಲೇಯರ್ ಆಗ್ತಾರೆ ನನ್ನ ಪ್ರಕಾರ. ಯಾಕಂದ್ರೆ ಗುಜರಾತ್ ಟೈಟನ್ಸ್ ಗೆ ಏನ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಲಾಸ್ಟ್ IPL ಅಲ್ಲಿ ತುಂಬಾ ಚೆನ್ನಾಗಿ ಕೊಟ್ರು ಪರ್ಫಾರ್ಮೆನ್ಸ್. ಅವರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಅವ್ರು ಇಲ್ಲ ಅಂದ್ರೆ ಚಹಲ್, ಬೇರೆ ಯಾರು ಬೇಡ ಗುರು. ಇಷ್ಟೇ ಸಾಕು. ಇವ್ರಿಬ್ರಲ್ಲಿ ಯಾರನ್ನಾದ್ರು ಒಬ್ರು ಪಿಕ್ ಮಾಡ್ಲೇಬೇಕು ನೀವು. ಮತ್ತೆ ಓವರ್ಸೀಸ್ ಸ್ಪಿನ್ನರ್ಸ್ ಕಡೆ ನೀವು ನೋಡೋದಾದ್ರೆ ಆಡಮ್ ಜಾಂಪಾ ಫಸ್ಟ್ ಲಿಸ್ಟ್ ಅಲ್ಲಿ ಬರ್ತಾರೆ. ಆಡಮ್ ಜಾಂಪಾ RCBಗೆ ಆಡಿದ್ದಾರೆ ಆಲ್ರೆಡಿ. ತುಂಬಾ ಚೆನ್ನಾಗಿದೆ ಅವ್ರದ್ದು ಪರ್ಫಾರ್ಮೆನ್ಸ್. IPL ಅಲ್ಲಿ ತುಂಬಾ ಚೆನ್ನಾಗಿದೆ. RCB ಅಲ್ಲೂ ಚೆನ್ನಾಗಿ ಬಂದಿದೆ ಅವ್ರ ಪರ್ಫಾರ್ಮೆನ್ಸ್. ಅದಕ್ಕೆ ಜಾಂಪಾ ಕಡೆ ನೋಡ್ಬೇಕಾಗತ್ತೆ. ಜಾಂಪಾ ಇಲ್ಲ ನೂರ್ ಅಹಮದ್ ಒಳ್ಳೆ ಪ್ಲೇಯರ್, ಒಳ್ಳೆ ಲೆಗ್ ಸ್ಪಿನ್ನರ್, ಮಿಸ್ಟ್ರಿ ಸ್ಪಿನ್ನರ್. ತುಂಬಾ ಚೆನ್ನಾಗಿರುತ್ತೆ. ಅವರು RCBಗೆ ಬಂದ್ರೆ ಚೆನ್ನಾಗಿರುತ್ತೆ. ಇವರು ಇಷ್ಟು ಸ್ಪಿನ್ನರ್ಸ್ ಮೇಲೆ ಕಣ್ಣಿಟ್ರೆ ಚೆನ್ನಾಗಿರುತ್ತೆ. ಫಾಸ್ಟ್ ಬೌಲರ್ಸ್ ಮಿಚೆಲ್ ಸ್ಟಾರ್ಕ್, ಜೆರಾಲ್ಡ್ ಕೋಟ್ಸೆ ಇಲ್ಲ ಕಗಿಸೋ ರಬಾಡ, ಇವ್ರ ಮೇಲೆ ಟಾರ್ಗೆಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂತಿದೀನಿ. ನೋಡೋಣ, ನಾಳೆ ಇನ್ನೇನು 2:30 ಶುರು ಆಗುತ್ತೆ ಆಪ್ಷನ್. ಯಾರನ್ನ ಪಿಕ್ ಮಾಡ್ತಾರೆ RCB ಅಂತ ನೋಡೋಣ. ಸರಿಯಾದ ಪಿಕ್ ಮಾಡಿ ಗುರು. ಸುಮ್ಮನೆ ಆಮೇಲೆ ಅಲ್ಲಿ ಪಿಕ್ ಮಾಡ್ದಂಗೆ ಆಮೇಲೆ ಇಲ್ಲೆಲ್ಲ ಮ್ಯಾಚ್ ಅಲ್ಲೆಲ್ಲ ಸ್ಟ್ರಗಲ್ ಮಾಡಬೇಡಿ ಪ್ಲೇಯಿಂಗ್ 11 ಮಾಡಕ್ಕೆ. ಹೋಮ್ ಪಿಚ್ ಅದು ಮೈಂಡ್ ಅಲ್ಲಿ ಇರುತ್ತೆ. ಕರೆಕ್ಟ್ ಆಗಿ ಪಿಕ್ ಮಾಡಿ. ಮೇನ್ ಹೋಮ್ ಪಿಚ್ಗೆ ಟೀಮ್ ಫಿಕ್ಸ್ ಮಾಡಿ. ಫಸ್ಟ್ ಪ್ಲೇಯಿಂಗ್ 11 ಕರೆಕ್ಟ್ ಆಗಿ ಫಿಕ್ಸ್ ಆಗ್ಬೇಕು. ಆಮೇಲೆ ನೆಕ್ಸ್ಟ್ ಬೇರೆ ಪ್ಲೇಯರ್ಸ್ ಕಡೆ ನೋಡೋದು. ಪ್ಲೇಯಿಂಗ್ 11 ಮೈಂಡ್ ಅಲ್ಲಿ ಏನಿರುತ್ತೋ ಅದ್ರ ತಕ್ಕಂತೆ ಮಾಡಿ. ಬ್ಯಾಕಪ್ ಆಪ್ಷನ್ ಇಟ್ಕೊಂಡಿರ್ತೀರ ಒಂದೊಂದು ಪ್ಲೇಯರಿಗೂ. ಅವ್ರು ಇಲ್ಲ ಅಂದ್ರೆ ಇನ್ನೊಬ್ರು, ಇವ್ರನ್ನ ಟ್ರೈ ಮಾಡಿ. ಒಳ್ಳೊಳ್ಳೆ ಪ್ಲೇಯರ್ಸ್ ನ ಪಿಕ್ ಮಾಡಿ. ಇಷ್ಟು ವರ್ಷ ಮಾಡ್ದಂಗ್ ಮಾಡಿದ್ರೆ ಮತ್ತೆ ಈ ಸಲನು ತುಂಬಾ ಕಷ್ಟ ಆಗುತ್ತೆ ಗುರು. RCB ಅಭಿಮಾನಿಗಳೆಲ್ಲ ಕಾಯ್ತಿದ್ದಾರೆ, ತುಂಬಾ ಕಾಯ್ತಿದ್ದಾರೆ. ತುಂಬಾ ವರ್ಷಗಳಿಂದಾನೇ ಕಾಯ್ತಿದ್ದಾರೆ. ಅವ್ರಿಗೆ ಈ ಸಲ ಅದು ಕಪ್ ಗೆದ್ಬಿಟ್ಟು ಅವರಿಗೆ ಗಿಫ್ಟ್ ಕೊಡಿ ಗುರು. ವಿರಾಟ್ ಕೊಹ್ಲಿ ಅವರು ನಂಬರ್ 18 IPL ಸೀಸನ್ 18 ಗೆದ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡೋಣ RCB ಮ್ಯಾನೇಜ್ಮೆಂಟ್ ಏನ್ ಮಾಡ್ತಾರೆ ನಾಳೆ ಆಕ್ಷನ್ ಅಲ್ಲಿ ಅಂತ. ನಾಳೆ ಆಕ್ಷನ್ ಇಂದ ಪ್ರತಿಯೊಂದು ಅಪ್ಡೇಟ್ಸ್ ಬೇಗ ನಮ್ಮ ಚಾನಲ್ ಅಲ್ಲಿ ಬರುತ್ತೆ. ಅದಕ್ಕೋಸ್ಕರ ಬೇಗ ಬಂದು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಟಾಟಾ, ಬೈ ಬೈ ಗುರು.